ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂತಂದ್ರೆ 4 ವರ್ಷದಲ್ಲಿ ನೀವು ಎಷ್ಟು ಮೂರ್ತಿಗಳನ್ನ ಎಷ್ಟು ಕೆಲಸಗಳನ್ನ ಮಾಡಿರ್ಬೋದು ಇಡೀ ಮಸ್ಕಿ 4 ವರ್ಷದಲ್ಲಿ. ಬಹಳಷ್ಟು ಕೆಲಸ ಮಾಡಿದಿವ್ರಿ. ಮಸ್ಕಿಗೆ ಬಂದ್ಬಿಟ್ಟು ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಅಷ್ಟೊಂದ್ ಏನ್ ಕೆಲಸ ಇದ್ದಿಲ್ಲ. ಸೊ ನಾವು ಸ್ಟಾರ್ಟಿಂಗ್ ಬಂದಾಗ ಲಿಂಗಸೂರಾಗ ಅಂಗಡಿ ಮಾಡ್ಬೇಕಂತ ಮಾಡಿದ್ವಿ. ಅಲ್ಲಿ ಹೋಗಿ ಬಂದ್ವಿ, ಬಾಡಿಗೆ ಜಾಸ್ತಿ ಆಯ್ತು. ಇನ್ನೇನ್ ಬಿಡಪ್ಪ ಆಗೋದಿಲ್ಲ ಅಂತ ಮಸ್ಕಿಗೆ ಬಂದ್ವಿ. ಸ್ಟಾರ್ಟಿಂಗ್ ಮಸ್ಕಿಗೆ ಬಂದು ಇಲ್ಲಿ ಮಾಡ್ಬೇಕಂತಿದ್ವಿ. ಯಾವ ಅಂಗಡಿ ಕೆಲಸಗಳು ಕೊಟ್ರು, ಒಂದ್ 2-3 ಕೆಲಸ ಅವು ಮಾಡಿದ್ವಿ. ವರ್ಕೌಟ್ ಆಗ್ಲಿಲ್ಲ. ಇನ್ನೇನಪ್ಪಾ ನಾವು ಕೆಲಸ ಕಲ್ತಿದ್ದು ವೇಸ್ಟ್ ಆಯ್ತು, ಇನ್ನೇನ್ ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಅಷ್ಟ್ರಲ್ಲೇ ನಮ್ಗೆ ಆಂಜನೇಯ ಅಂತೇಳಿ ಕೌತಾಳಗ ಒಂದು ಆಂಜನೇಯ ದೇವಸ್ಥಾನದ ಕವಚ ಸಿಕ್ತು. ನಮ್ಮ ಮಾಮವ್ರು ಕೊಟ್ರು, ಮಾಡಪ್ಪ ಸ್ಟಾರ್ಟಿಂಗ್ ಯಾಕ ಊರಿಗೆ ಹಾಕಿ ಹೋಗ್ತಿ ಮಾಡ ಅಂತೇಳಿ ಅವ್ರ ನಮ್ಗೆ ಕೆಲಸ ಕೊಟ್ರು ಮಾಡಾಕ. ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದೆ ಆಂಜನೇಯ ಸ್ವಾಮಿ ಕೆಲಸ. ಅವತ್ತು ಆಂಜನೇಯ ಸ್ವಾಮಿ ಕೆಲಸ ಮಾಡಿದ್ಮೇಲೆ ಇವತ್ತಿನವರೆಗೂ ಆಂಜನೇಯ ಸ್ವಾಮಿ ಕೆಲಸ ಬಹಳಷ್ಟು ಇದಾವ. ಸುಮಾರು ಏನಿಲ್ಲ ಅಂತಂದ್ರೆ ಮಸ್ಕಿಗೆ ಬಂದು 4 ವರ್ಷ ಆಯ್ತು. ಏನಿಲ್ಲ ಅಂತಂದ್ರೆ 100-150 ಆಂಜನೇಯ ಸ್ವಾಮಿ ದೇವಸ್ಥಾನ ಕೆಲಸ ಮಾಡಿಕೊಟ್ಟಿದ್ದೆ. ನೀವು ಆಲ್ಬಮ್ ನೋಡ್ಬೋದು. ಆಲ್ಬಮ್ ಅಲ್ಲಿ ಇವಿಷ್ಟೆಲ್ಲ ಆಲ್ಬಮ್ ತೆಗಿರೋದೆಲ್ಲ ಅಷ್ಟು ನಾನೇ ಮಾಡಿಕೊಟ್ಟಿರೋದು. ಇವೆಲ್ಲ ಇದು ತುಪ್ಪದೂರು ಚೆನ್ನೈ ತಾತೃ ಮೂರ್ತಿ ಎಲ್ಲ ಮಾಡಿಕೊಟ್ಟಿರೋದು. ಅದಾದ್ಮೇಲೆ ಈ ತರ ಪೂಜೆ ಮಾಡಿಕೊಡ್ತೀವಿ. ಕೆಲಸ ಮಾಡಿದ್ಮೇಲೆ ಎಲ್ಲ ಈ ತರ ಪೂಜೆ ಗೀಜೆ ಎಲ್ಲ ಮಾಡಿಕೊಡ್ತೀವಿ. ಆಮೇಲೆ ಬಂದು ಮುಹೂರ್ತ ನೋಡ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡ್ಕೊಡ್ತೀವಿ ನಾವೇ. ಆಮೇಲೆ ಬಾಗ್ಲಿ ತೋರಣ ಅದನ್ನು ಮಾಡ್ಕೊಡ್ತೀವಿ ನಾವೆಲ್ಲ. ಆಂಜನೇಯ ಸ್ವಾಮಿದು ಇದನ್ನು ಮಾಡಿಕೊಟ್ಟು ಕೌತಾಳದಲ್ಲಿ ಆಂಜನೇಯ ಸ್ವಾಮಿ ಮಾಡಿಕೊಟ್ಟಿರೋದು. ಇದೆಲ್ಲ ಟೋಟಲ್ 8 kg. ಇಲ್ಲ ರೀಸೆಂಟ್ ಆಗಿ ಒಂದ್ ಬಳಗಂದರಲ್ಲಿ ಒಂದ್ ಮಾಡ್ಕೊಟ್ಟೆ. ಅಲ್ಲಿ ಟೋಟಲ್ ಒಂದ್ 14 kg ಬೆಳ್ಳಿ ಕವಚ ಟೋಟಲ್ ಆಗಿ ಒಂದೇ ಪೀಸ್ ಅಲ್ಲಿ ಮಾಡಿಕೊಟ್ಟಿರೋದು ಮಸ್ಕ್ಯಾಗ. ಸ್ಟಾರ್ಟಿಂಗ್ ಹೈಯೆಸ್ಟ್ ಬೆಳ್ಳಿ ಕೆಲಸ ಅಂದ್ರೆ ಬಳಗಂದೂರ್ದು ಮಾಡಿಕೊಟ್ಟಿರೋದು. ಅದಾದ್ಮೇಲೆ ಮಸ್ಕ್ಯಾಗ ಅಯ್ಯಪ್ಪ ಸ್ವಾಮಿ ಗುಡಿ ಎಲ್ಲ ಟೋಟಲ್ ಎಲ್ಲವಷ್ಟು 18 ಮೆಟ್ಲಾಗಿರ್ಬೋದು, ದೇವಸ್ಥಾನದ ಕವಚಗಳಾಗಿರ್ಬೋದು, ಆಮೇಲೆ ಲಕ್ಷ್ಮೀ ಗುಡಿ ಕವಚಗಳಾಗಿರ್ಬೋದು, ಮಸ್ಕಿ ಮಲ್ಲಯ್ಯ ಆ ದೇವಸ್ಥಾನದ ಕವಚನೂ ಆಗಿರ್ಬೋದು, ಅವನು ನಾನೇ ಮಾಡಿಕೊಟ್ಟಿರೋದು. ಮಸ್ಕಿ ಲೋಕಲ್ ಆಗಿರ್ಬೋದು, ಮತ್ತೆ ಈ ಕಡೆ ಮುದುಗಲ್ ಆಗಿರ್ಬೋದು, ಸಿನ್ನೂರು, ಲಿಂಗಸೂರು, ಶಾಪುರ್, ಸುರ್ಪುರ್, ಬೀದರ್, ಗುಲ್ಬರ್ಗ, ಈ ಕಡೆ ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ ಆ ಕಡೆ ಎಲ್ಲ ಅಲ್ಲಿಂದಾನು ಕಸ್ಟಮರ್ ಬರ್ತಾರೆ. ಯಾಕಂದ್ರೆ ಧಾರವಾಡದ ಒಬ್ರು ಮಾಡ್ಸ್ಕೊಂಡ್ ಹೋಗಿರ್ತಾರ, ಅವ್ರು ಇನ್ನೊಬ್ರಿಗೆ ಇನ್ಫಾರ್ಮ್ ಮಾಡೋದು. ಅವರಿಂದ ಅವ್ರಿಗೆ ಅಲ್ಲಿ ಚಲೋ ಮಾಡ್ತಾನ ಮಸ್ಕಿಯಾಗ ಹುಡುಗ, ನೀಟಾಗಿ ಮಾಡ್ಕೊಡ್ತಾನ, ತಾಳ್ಮೆ ಐತೆ, ನೀಟಾಗಿ ಮಾಡ್ಕೊಡ್ತಾನ, ಅಲ್ಲಿ ಮಾಡ್ಕೊಂಡ್ ಬರ್ರಿ ಅಂತಂತ ಅವ್ರು ಕರ್ಕೊಂಡ್ ಬರ್ತಾರ. ಒಬ್ರಿಂದ ಒಬ್ರಿಗೆ ಹೋಗ್ಬಿಟ್ಟು ಈಗ ಅಲ್ಲಿಂದಾನು ಒಬ್ನಿಂದ ಮಾಡೋದ್ ಆಗ್ಲಾರ್ದೆ ಇನ್ನೊಬ್ರು ಕೆಲಸ ಮಾಡೋರು ನನ್ನ ಹತ್ರ ಇದಾರೆ. ಈಗ ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡು ಎಲ್ಲ 3 ಕೆಲಸ ಒಬ್ನೇ ಮಾಡಿದ್ವಿ. ಒಬ್ನಿಗೆ ಮಾಡಕ್ ಕೆಲಸ ಇರ್ತಿದ್ದಿಲ್ಲ ಅವಾಗ. ಈಗ 3 ಇದ್ರೂ ಕೆಲಸ ಹೆಚ್ಚಾಗ್ಬಿಟ್ಟು ಆ ಪರಿ ಕೆಲಸಗಳು ಜಾಸ್ತಿ ಆಗಿದಾವೆ. ಅದು ಇದು ನೋಡ್ರಿ ಆಲ್ಬಮ್ ಎಲ್ಲ ನಾನೇ ಕೆಲಸ ಮಾಡೋದು ಟೋಟಲ್ ಆಗಿ ಆಲ್ಬಮ್. ಕಸ್ಟಮರ್ ಬಂದ್ರೆ ನೀ ಏನೇನ್ ಮಾಡಿದ್ಯಪ್ಪ, ಯಾವ ತರ ಮಾಡಿದ್ಯಾ ತೋರ್ಸ ಅಂತಂದ್ರೆ ತೋರ್ಸ್ಲಿಕ್ಕೆ ಈ ತರ ಎಲ್ಲ ಎಲ್ಲ ಅಷ್ಟು ನಾವ್ ಮಾಡಿರೋದೆಲ್ಲ ಮಾಡಿದ್ವಿ. ನಮ್ಮ ಕೆಲಸ ಮಾಡಿರೋ ಬಹಳ ದಿನ ಇರಲ್ರಿ. ಯಾಕಂದ್ರೆ ಬರ್ತಾವ ಆರ್ಡರ್ ಕೊಡ್ತಾರೆ, ತಗೊಂಡ್ ಹೋಗ್ಬಿಡ್ತಾರೆ. ನಾವ್ ಕೆಲಸ ಮಾಡೋರಲ್ಲ, ಹಂಗಾಗಿ ಸೊ ಬಹಳ ಕೆಲಸಗಳು ನಮ್ಮ ಹತ್ರ ಇರೋದಿಲ್ಲ. ಮಾಡಿಸ್ತಾರೆ, ತಗೊಂಡ್ ಹೋಗಿ ತೋರ್ಸಕಷ್ಟೇ ನಾವು ಫೋಟೋ ತಗೊಂಡ್ ಇಟ್ಕೊಂಡಿರ್ತೀವಲ್ಲ, ಸೊ ತೋರ್ಸಕ್ ಇವೆಲ್ಲ ಇವೆಲ್ಲ ಅಷ್ಟು ನಾವೇ ಮಾಡಿರೋದು ಕೆಲಸಗಳೆಲ್ಲ. ಆಲ್ಬಮ್ ಮಾಡಿರೋದು ಇವೆಲ್ಲ ಅಷ್ಟು ನಾನೇ ಮಾಡಿರೋದು. ಇವೆಲ್ಲ ಗಟ್ಟಿ ವಿಗ್ರಹಗಳಂತ್ರಿ, ಪಂಚಲೋಹದ ವಿಗ್ರಹಗಳು ಅಂತ ಹೇಳ್ತಾರೆ. ಪಂಚಲೋಹದ ಮೂರ್ತಿಗಳು ಬೇಕು ಅಂತ ಹೇಳ್ತಾರ ಮನೆಯಲ್ಲಿ. ಆಮೇಲೆ ದೇವಸ್ಥಾನಗಳಲ್ಲಿ ಪಂಚಲೋಹದ ವಿಗ್ರಹಗಳು ಬೇಕು, ಗಟ್ಟಿವು ಬೇಕು ಅಂತ ಹೇಳ್ತಾರಲ್ಲ. ಅವಾಗ ಈ ತರ ನಾವು ಇದು ವೀರಭದ್ರೇಶ್ವರ ಅಂತ್ರಿ. ಇದು ಗಟ್ಟಿದಿದು. ಇದು 2 kg ಐತ್ರಿ ಟೋಟಲ್ ಎಲ್ಲ ಪಂಚಲೋಹದ ಇರ್ತೀರಿ. ಇದು ಎಲ್ಲ ಗಟ್ಟಿ ವಿಗ್ರಹ ಇದೆ. ಅಷ್ಟು ವಿಗ್ರಹ ಎಲ್ಲ ಗಟ್ಟಿ, ಪೀಠ ಗೀಟ ಎಲ್ಲ ಅಷ್ಟು ಗಟ್ಟಿ ಇರ್ತಾರೆ. ಇದು ಟೊಳ್ಳು ಪೋಕಲ್ ಬೇರೆ ಬರುತ್ತೆ. ಇದು ಕುದುರೆ, ಇದು ಟೊಳ್ಳು ಇರುತ್ತೆ. ಇದು ಒಳಗಡೆ ಹೊಟ್ಟೆ ಎಲ್ಲ ಟೊಳ್ಳು ಇರುತ್ತೆ. ಇದೆಲ್ಲ ಟೊಳ್ಳು ಇರುತ್ತೆ. ಇದು ಗಟ್ಟಿ ವಿಗ್ರಹಗಳು. ಇದು ಬೇರೆ ಕಾಸ್ಟ್ ಆಗುತ್ತೆ, ಇದು ಬೇರೆ ಕಾಸ್ಟ್ ಆಗುತ್ತೆ. ಇದು ಹೆಂಗ್ ತಗೊಂಡ್ ಇದ್ರಲ್ಲಿ ಏನಲ್ಲ, ಇದು ಪಂಚಲೋಹದ್ರಿ. ಇದು ಗಟ್ಟಿಗೆ ನಾವು ಮಾಡಕ ಕೂಲಿ ಅಂತ ಬಂದ್ರೆ ಕೆಜಿಗೆ 3000 ರೂಪಾಯಿ ತಗೊಂತೀವ್ರಿ ಗಟ್ಟಿದ್. ಅದ್ 2 kg ಬಂತಂದ್ರೆ 6000 ರೂಪಾಯಿ ಅಮೌಂಟ್ ಆಗುತ್ತೆ ಇದು. ಅದಾದ್ಮೇಲೆ ಇದು ಟೊಳ್ಳಿಂದ. ಈ ಟೊಳ್ಳಿನ ಕೆಲಸ ಬಂದು ಕೆಜಿಗೆ ಅಥವಾ ಹೈಟಿಗೆ ಅದನ್ನ ಕೆಜಿ ಒಂದ್ 10,000 ರೂಪಾಯಿ ಅಮೌಂಟ್ ತಗೊಂತೀವಿ. ಎಲ್ಲ ನಮ್ ಕಡೆ ಕೂಲಿ ಗೀಲಿ ಪಾಲಿಶ್ ಗೀಲಿಶ್ ಎಲ್ಲ ನಮ್ ಕಡೆ ಇರುತ್ತೆ. ನಾವು ವಿಗ್ರಹಗಳನ್ನ ಈ ತರ ತ್ರಿಶೂಲ, ಇದು ಅಮ್ಮನ್ ಮುಂದ್ಗಡೆ ಇಡಾಕ ಅಥವಾ ಎದುರಿಗೆ ಸ್ತಂಭಕ್ಕೆ ಇಡಾಕ ತ್ರಿಶೂಲನ ಈ ತರ ತ್ರಿಶೂಲನೂ ಮಾಡ್ತೀವಿ. ಎಲ್ಲ ನಾವೇ ಮಾಡೋದು ಕೆಲಸ ರೀ, ಎಲ್ಲಿ ನಾವು ತರ್ಸಲ್ಲ. ಅದಾದ್ಮೇಲೆ ಈ ತರ ಮನೆಯಲ್ಲಿ ದೇವ್ರ ಜಗಲ ಮೇಲೆ ಇಟ್ಟು ಪೂಜೆ ಮಾಡ್ಲಿಕ್ಕೆ ಸಣ್ಣ ಬೇಕಪ್ಪ, ಮುಷ್ಟಿ ಒಳಗಿರ್ಬೇಕಂತ ಕೆಲವ್ರು ಹೇಳ್ತಾರ. ಅಂತಕ್ಕೂ ಸಣ್ಣ ಸಣ್ಣ ವಿಗ್ರಹಗಳು, ಈ ತರ ವಿಗ್ರಹಗಳು. ಆಮೇಲೆ ಈಗ ಅಯ್ಯಪ್ಪ ಸ್ವಾಮಿದಂದ್ರೆ ಅಯ್ಯಪ್ಪ ಸ್ವಾಮಿದ ವಿಗ್ರಹಗಳನ್ನು ಮಾಡ್ತೀವಿ. ಅದಾದ್ಮೇಲೆ ಈಶ್ವರದ್ ಬೇಕ್ರಿ ನಮಗೆ ಅಂತಂದ್ರೆ ಈಶ್ವರದ್ದು ಪೂರಾ ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಸೈಜ್ ಈಶ್ವರನು, ಶಿವಲಿಂಗನು ಇವನು ಮಾಡ್ತೀವಿ. ಆ ತರ ಎಲ್ಲ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಮಾರೋ ಬರೀ ಹಿತ್ತಾಳಿ ಆ ತರದೆಲ್ಲ ಮಾಡ್ತಾವ. ಬಟ್ ಅದ ನಾವಂದ್ರೆ ಪಂಚಲೋಹದನು ಮಾಡಿಕೊಡ್ತೀವಿ ನಾವು.
ಕಡಿಮೆ ಬೆಲೆನೂ ಮಾಡ್ಕೊಡ್ತೀವಿ. ಏನಾದ್ರು ಅಕಸ್ಮಾತ್ ಬ್ಲಾಕ್ ಆಯ್ತಂದ್ರೆ ಶೇಡ್ ಆಯ್ತಂದ್ರೂ ತಗೊಂಬಂದ್ರೆ ಮತ್ತೆ ಪಾಲಿಶ್ ರೀಪಾಲಿಶ್ನು ಮಾಡ್ಕೊಡ್ತೀವಿ ನಾವು. ನಮ್ ಕಡೆ ಬಂದ್ರೆ, ನಮ್ ಕಡೆ ಮಾಡಿಸಿದ್ರೆ ನಾವು ಮತ್ತೆ ಪಾಲಿಶ್ ಮಾಡ್ಕೊಡ್ರಿ ಅಂತಂದ್ರೆ ಪಾಲಿಶ್ ಮಾಡ್ಕೊಡ್ತೀವಿ. ಈ ತರ ದೇವಸ್ಥಾನದ ಮೇಲೆ ಗೋಪುರದ ಮೇಲೆ ಇಡಾಕ ಕಳಸ ಬರ್ತಾವ್ರಿ. ಈ ತರ ಕಳಸ 1 ಅಡಿಯಿಂದ ಮತ್ತೆ ಟೋಟಲ್ 4 ಅಡಿ 5 ಅಡಿ 6 ಅಡಿವರೆಗೂ ಕಳಸನೂ ಮಾಡ್ಕೊಡ್ತೀವಿ ನಾವು. ಇದಕ್ಕ ಮತ್ತೆ ಹಳೆ ಬ್ಲಾಕ್ ಆಗ್ಬಿಟ್ಟವ, ಹಳೆ ಕಳಸ ಇದಾವಪ್ಪ ಅಂತಂದ್ರು ಅವನ್ನ ನಾವು ಖರೀದಿಗೆ ತಗೊಂಡು ಹೊಸ ಮಾಡಂದ್ರೆ ಹೊಸವನು ಮಾಡ್ಕೊಡ್ತೀವಿ. ಇಲ್ಲ ಅದನ್ನೇ ಕಾಸು ಬಿಟ್ಟು ಅದನ್ನೇ ಪಾಲಿಶ್ ಮಾಡ್ಕೊಡಂದ್ರು ಅದನ್ನು ಪಾಲಿಶ್ ಮಾಡ್ಕೊಡ್ತೀವಿ. ಈ ತರ ಪಾಲಿಶನು ಮಾಡ್ಕೊಡ್ತೀವಿ ನಾವು. ಈ ಕಲರ್ ಐತಲ್ಲ, ಈ ಕಲರ್ 5 ವರ್ಷದವರೆಗೂ ವಾರಂಟಿ ಇರ್ಬೇಕಪ್ಪ ಅಂದ್ರೆ ಆ ತರ ಕಲರ್ನು ಮಾಡ್ಕೊಡ್ತೀವಿ ನಾವು. ಕಡಿಮೆ ಬೆಲೆಯಲ್ಲಿ ಮಾಡ್ಕೊಡ್ತೀವಿ ನಾವು. ಇದು ಗಟ್ಟಿ ವಿಗ್ರಹಗಳು, ಇವೆಲ್ಲ ದೇವಿ ಅಂಬಾದೇವಿ ಮೂರ್ತಿ ಇದೆ. ಇದು ಗಟ್ಟಿ ವಿಗ್ರಹ, ಈ ತರ ಮಾಡ್ಕೊಡ್ತೀವಿ. ಈಗ ಟೊಳ್ಳು ಬೇಕಪ್ಪ ಅಂದ್ರೆ ಟೊಳ್ಳು, ಕುದುರೆ ಇದಾವಲ್ಲ ಇವೆಲ್ಲ ಟೊಳ್ಳು ವಿಗ್ರಹಗಳು. ಫೋಕಲ್ ಗಟ್ಟಿ ಇರಲ್ಲ, ವೇಟ್ಲೆಸ್ ಇರುತ್ತೆ, ಕಡಿಮೆ ತೂಕ ಇರುತ್ತೆ, ಕಡಿಮೆ ಇರುತ್ತೆ ವೇಟ್. ಟೋಟಲ್ ಇವಾಗ ಅದು ಎಷ್ಟು ಕೆಜಿ ಇರ್ಬೋದು? ಇದು ಬಂದ್ಬಿಟ್ಟು ಇದು ಅರ್ಧ ಕೆಜಿ ಐತಿ ಕುದುರೆ. ಇದು ಬಂದ್ಬಿಟ್ಟು ಇದು 4 ಕೆಜಿ ಕುದುರೆ ಐತಿ. ಇದೆಲ್ಲ ಆಂಟಿಕ್ ಪೀಸ್ ಅಂತಾರೆ, ಗಟ್ಟಿ ಬರುತ್ತೆ ಮೋಲ್ಡಿಂಗ್ ಅಲ್ಲಿ ಗಟ್ಟಿ ಬರುತ್ತೆ ಇದು. ಇವೆಲ್ಲ ಅಷ್ಟು ಟೋಟಲ್ ಅಷ್ಟು ಗಟ್ಟಿ ಮೂರ್ತಿಗಳು ಇವೆಲ್ಲ. ಇವೇನು ಟೊಳ್ಳುಗಳು ಏನಿರೋದು ಬಿದ್ರೂ ನಗ್ಗಾದು ಗಿಗ್ಗಾದು ಏನಿರಲ್ಲ ಇವು. ಈ ಮೂರ್ತಿಗಳು ಒಂದು ದೇವಸ್ಥಾನದಲ್ಲಿ ಮಾತ್ರ ಇಡ್ತಾರೆ, ಮನೇಲಿ ಇಡಲ್ಲ. ಯಾಕಂದ್ರೆ ಇವು 5 ಇಂಚ್ 6 ಇಂಚ್ ಒಳಗಡೆ ಇದ್ರೆ ಮಾತ್ರ ಮನೇಲಿ ಇಟ್ಟು ಪೂಜೆ ಇಟ್ಟು ಮಾಡಕ್ಕೆ ಶ್ರೇಷ್ಠ ಇರ್ತಾವ. ಇವು ದೊಡ್ಡ ಇದ್ರಿಗಿನ ಮನೇಲಿ ಇಡಲ್ಲ, ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಅದಾದ್ಮೇಲೆ ಕಸ್ಟಮರ್ ಅಂತಂದ್ರೆ ನಾವು ನಮ್ಗೆ ಬೆಳ್ಳಿ ಗಿಳ್ಳಿ ಯಾವ ತರ ಇರುತ್ತೆ ಹೆಂಗಿರುತ್ತೆ ಗೊತ್ತಾಗಲ್ಲಪ್ಪ. ಬೆಳ್ಳಿ ಅದೇನಿದ್ರೆ ದೇವ್ರಿಗೆ ಕೊಡೋದು ಬೆಳ್ಳಿ ಚಲೋ ಬೆಳ್ಳಿಲೆ ನೀನು ಮಾಡ್ಬಿಡಪ್ಪ ಅಂತ ಹೇಳ್ತಾರೆ. ಹಂಗಿದ್ದಾಗ ಬೆಳ್ಳಿ ಅಂದ್ರೆ ಈ ತರ ಇರುತ್ತೆ, ಬೆಳ್ಳಿ ಬಿಸ್ಕೆಟ್ ಅಲ್ಲ, ಈ ತರ ಬೆಳ್ಳಿ ಬಿಸ್ಕೆಟ್ ಇರುತ್ತೆ. ಈ ಬೆಳ್ಳಿ ತಗೊಂಡ್ ಕಳ್ಸಿ ನಾವೇ. ಇದು ಬೆಂಗಳೂರು ಬೆಳ್ಳಿ, ಇದು ಬಂದ್ಬಿಟ್ಟು ಹೈದ್ರಾಬಾದ್ ಬೆಳ್ಳಿ ಅಂತ ಹೇಳಿ. ಇದು ಪ್ಯೂರ್ ಬೆಳ್ಳಿ ಇರುತ್ತೆ. ಈ ಪ್ಯೂರ್ ಬೆಳ್ಳಿನ ನಾವೇ ಶೀಟ್ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟು ನಾವೇ ಕೆಲಸ ಮಾಡ್ಕೊಡ್ತೀವಿ. ಇಲ್ಲಪ್ಪ ಅಂತಂದ್ರೆ ಬಂಗಾರದ ಅಂಗಡಿಯವರಾದ್ರೆ ಅವರೇ ಎಲ್ಲ ಬೆಳ್ಳಿ ಕೊಡ್ತಾರೆ, ನಾವು ಕೆಲಸ ಮಾಡೋದಷ್ಟೇ ಇರುತ್ತೆ. ಕೆಲಸ ಮಾಡಿದ್ದು ಕೂಲಿ ವೇಸ್ಟೇಜ್ ತಗೊಂತೀವಿ ನಾವು. ಬೆಳ್ಳಿ ಬಂದ್ಬಿಟ್ಟು ಆದನೆಲ್ಲೇ ತರ್ತೀವಿ ನಾವು. ಹೈದ್ರಾಬಾದ್ ಬೆಳ್ಳಿ ಅಂತಂದ್ರೆ ಚಲೋ ಬೆಳ್ಳಿ ಇರ್ತಾರೆ, ಹೈದ್ರಾಬಾದ್ ಬೆಳ್ಳಿ ಕೊಡ್ತಾರೆ, ಆ ಬೆಳ್ಳಿಲೇ ಮಾಡಿ ಕೊಡ್ತೀವಿ ಕೆಲಸ ನಾವು. ಬಿಸ್ಕೆಟ್ ಸಿಗುತ್ತವೆ ಬೆಳ್ಳಿವು. ಆ ಬಿಸ್ಕೆಟ್ ತಗೊಂಡು ನಾವು ಕರಗಿಸಿ ಒಂದು ಶೀಟ್ ಅಂತ ಬರ್ತೀವಿ, ಶೀಟ್ ಹಾಕ್ಸ್ಕೊಂಡು ಆಮೇಲೆ ನಾವು ಕೆಲಸಕ್ಕೆ ಎಷ್ಟು ಉದ್ದ ಆಗಲ್ಲ ಎಷ್ಟು ಬೇಕೋ ಅದು ಅಳತೆ ತಕ್ಕಂಗೆ ಶೀಟ್ ಹಾಕ್ಸ್ಕೊಂಡ್ ಕೆಲಸ ಮಾಡ್ಕೊಡ್ತೀವಿ ನಾವು. ಇವನು ಎಲ್ಲ ನಾವೇ ಮಾಡೋದು, ಕಳಸ ಎಲ್ಲ ನಾವೇ ಮಾಡೋದು. ಫಸ್ಟ್ ಅವೆಲ್ಲ ಕವಚಗಳ ಐಟಮ್ಸ್ ನಾನು ಹೇಳ್ದಲ್ರಿ. ಅವ ಕವಚಗಳು ದೇವಸ್ಥಾನದಾಗ ಹೆಂಗಿರ್ತಾವ ಸೇಮ್ ಅದೇ ಟೈಪ್ ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿ ಹೋಗಿ ಇದೇ ತರ ಮ್ಯಾಣ ಒತ್ತಿಬಿಟ್ಟು ಸೈಜ್ ತಗೊಂಡು ಸೇಮ್ ಅಲ್ಲಿ ಹೋಗಿ ಕರೆಕ್ಟ್ ಆಗಿ ಮಾಡಿದ್ರೆ ಅದೇ ತರ ಕೂಡ್ತಾವ. ಕರೆಕ್ಟ್ ಆಗಿ ತಗೊಳೋದು ಹಿಂಗಿಡೋದು. ಅಲ್ಲಿ ಹೋಗಿ ಅಳತೆ ತಗೊಂಡು ಬಂದಿರ್ತೀರಿ. ತಗೊಂಬಂದ್ಮೇಲೆ ಕರೆಕ್ಟ್ ಆಗಿ ಮುಖವಾಡ ಹಿಂಗ ಆಗಿರುತ್ತಲ್ರಿ, ಕರೆಕ್ಟ್ ಆಗಿ ಹಿಂಗ್ ಇಟ್ರಾಗಿನ ಕರೆಕ್ಟ್ ಕೂತ್ ಬಿಡುತ್ತೆ ಸೈಜ್. ಪರ್ಫೆಕ್ಟ್ ವರ್ಕರ್ ಇದು ಕೆಲಸ ಆಗೋದು. ಇದು ಆಂಜನೇಯ ಮುಖ, ಇದು ಕಿರೀಟ, ಇದು ಹಾರ, ಇವು ಪಾದಗಳು 2 ಪಾದ ಆಂಜನೇಯನು, 2 ಆಂಜನೇಯನ ಪಾದ. ಇದು ಮುಖ ಎಲ್ಲ ಈ ತರ ಬರುತ್ತೆ. ಇದು ಮಸ್ಕಿಯಾಗಿ ಇಲ್ಲಿ ಪ್ರತಾಪ್ ಗೌಡ್ರ ಕಿಲಾ ಆಂಜನೇಯ ಅಂತ ಐತ್ರಿ ದೇವಸ್ಥಾನ, ಅಲ್ಲಿ ಕೊಟ್ಟಿರೋದ್ರಿ ಅವ್ರದ್ದು ಮಾಡ್ತಿರೋದು. ಇವು ಬೆಳ್ಳಿ ಕೆಲಸ ರೀ. ಇದು ಇದೇ ಟೈಮ್ ಹಿತ್ತಾಳಿದ್ ಮಾಡಪ್ಪ ಅಂದ್ರೆ ಹಿತ್ತಾಳಿ ಪ್ರಭಾವಳಿಗೂ ಮಾಡ್ತೀವಿ. ಅದೆಲ್ಲ ಇದನ್ನ ಮಾಡ್ತಾ ಇರೋದ್ರಿ ಕೆಲಸ. ಇನ್ನ ಪಾಲಿಶ್ ಆಗಿಲ್ಲ ಇನ್ನ. ಇದು ಎಲ್ಲ ನಾವೇ ಮಾಡಿರೋದು ಕೆಲಸ. ಈಗ ಪ್ರಭಾವಳಿ ಅಲ್ಲಿ ಫಸ್ಟ್ ಒಂದ್ ವಿಗ್ರಹ ಇರುತ್ತೆ. ಆ ವಿಗ್ರಹಕ್ಕ ಪ್ರಭಾವಳಿ ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿ ಉದ್ದ ಆಗಲ್ಲ ಎಷ್ಟೈತೆ ಪ್ರಭಾವಳಿ ಸೈಜ್ ತಗೊಂತೀವಿ. ಸೈಜ್ ತಗೊಂಡ್ಬಂದು ಆಮೇಲೆ ಎಲ್ಲ ಕಟ್ ಮಾಡ್ತೀವ್ರಿ. ಇಲ್ಲೆಲ್ಲ ಕಟ್ ಮಾಡಿದ್ವಿ. ಈಗ ಒಂದ್ ಮಾಡಕತ್ತೀನಿ ಕೆಲಸ. ಇದು ಈ ತರ ಎಲ್ಲ 4 ಪೀಸ್, 2 ಆರ್ಚು, 2 ಕೆಳಗೊಂದು ಸ್ತಂಭ ಅಂತ ಬರ್ತಾವ, 2 ಸ್ತಂಭ. ಈ ತರ ಎಲ್ಲ ಪೀಸ್ ಮಾಡ್ತೀವಿ. ಪೀಸ್ ಮಾಡಿದ್ಮೇಲೆ ಅವನ್ನೆಲ್ಲ ಇಲ್ಲೆಲ್ಲ ಹಾಕಿದ್ವಲ್ಲ ಡಿಸೈನ್, ಈ ತರ ಎಲ್ಲ ಡಿಸೈನ್ ಹೊಡಿತೀವಿ. ಇಲ್ಲ ಹೊಡೆಯಕತ್ತೀನಿ. ಇದೊಂದು ಡಿಸೈನ್, ಇವು ಸ್ತಂಭ, ಆಮೇಲೆ ಈ ತರ ಎಲ್ಲ ಸಿಂಹತೆಲೆ ಎಲ್ಲ ಮಾರ್ಕ್ ಹಾಕಿ ಎಲ್ಲ ಮಾಡ್ತಾ ಇದೀವಿ. ಇದನ್ನೆಲ್ಲ ಅಷ್ಟು ಮಾಡಿದ್ಮೇಲೆ ಲಾಸ್ಟ್ ಮುಗಿದ್ಮೇಲೆ ಈ ತರ ಎಲ್ಲ ಹಿಂದ್ಗಡೆ ಒಂದು ಪಟ್ಟಿ ಮಾಡಿ ಕೆಬ್ಬಣ ಸ್ಟಾರ್ಟ್ ಮಾಡಿಸ್ ಇದೆಲ್ಲ ಮಾಡಿವಿ. ಈ ತರ ಎಲ್ಲ ಮಾಡಿದ್ವಿ. ಈ ತರ ಮಾಡಿದ್ಮೇಲೆ ಇದು ಒಂದು ಫೈನಲ್ ಆಗಿ ಒಂದು ಸಿಂಹತೆಲೆ ಒಂದು ಹಿಂಗ್ ತರ ಮಾಡಿ ಹಿಂಗ್ ಮಾಡಿದ್ರೆ ಇದು ಫೈನಲ್ ಮುಗಿಯುತ್ತೆ. ಜೇಂಟ್ ಮಾಡ್ಬೇಕು. ಅದಾದ್ಮೇಲೆ ಲಾಸ್ಟಿಗೆ ಫೈನಲ್ ಆಗಿ ಆಸಿಡ್ ಪಾಲಿಶ್ ಮಾಡ್ತೀವಿ. ಆಸಿಡ್ ಪಾಲಿಶ್ ಮಾಡಿದ್ಮೇಲೆ ಫಿನಿಶಿಂಗ್ ಬರುತ್ತೆ. ಅದ ಇನ್ನೊಂದು ಪಾಲಿಶ್ ಬರುತ್ತೆ ಲಾಸ್ಟ್, ಲಾಕರ್ ಪಾಲಿಶ್ ಅಂತ ಬರುತ್ತೆ. ಆ ಫಿನಿಶಿಂಗ್ ಮಾಡಿಬಿಟ್ರೆ 5 ವರ್ಷ ಕಲರ್ ಶೇಡ್ ಆಗಲ್ರಿ, ಫಿನಿಶಿಂಗ್ ಇರುತ್ತೆ. ಕೆಮಿಕಲ್ ಹಾಕ್ತಿವ್ರಿ. ಇದು ಬರೀ ನಾರ್ಮಲ್ ಹಿತ್ತಾಳೆ ಕಲರ್ ಇರುತ್ತೆ. ಇದಕ್ಕೆ ಆಸಿಡ್ ಪಾಲಿಶ್ ಮಾಡಿದ್ರೆ ಫಿನಿಶಿಂಗ್ ಬರುತ್ತೆ. ಅವಾಗ ಅದು 5 ವರ್ಷ ವಾರಂಟಿ ಇರುತ್ತೆ. ಅದು ಬೆಂಗಳೂರಲ್ಲಿ ಮಾಡಿಸ್ತೀವಿ ನಾವು. ಹೇಳಿ ಇದೆಲ್ಲ ನಾವು ಆಸಿಡ್ ಪಾಲಿಶ್ ಮಾಡಿ ಬೆಂಗಳೂರಿಗೆ ಕಳಿಸಿದ್ರೆ ಬೆಂಗಳೂರನ್ನು ಪಾಲಿಶ್ ಮಾಡಿ ಕಳಿಸ್ತಾನೆ. ಇದು ಪಂಚಪಕ್ಷಿ ಆಂಜನೇಯ ಅಂತ್ರಿ. ಇದು ತಾವರಿಗೆರೆ ಹತ್ರ ಬರುತ್ತೆ. ಇದು ಬೆಳ್ಳಿದೆ. ಇದು ಬಹಳ ದಿವಸ ಆಯ್ತಲ್ಲ ಇಟ್ಟು, ಸ್ವಲ್ಪ ಹೀಟಿಗೆ ಸ್ವಲ್ಪ ಬ್ಲಾಕ್ ಆಗಿದೆ ಅಷ್ಟೇ. ಇದನ್ನೆಲ್ಲ ರೀಪಾಲಿಶ್ ಮಾಡಿದ್ರೆ ಮತ್ತೆ ಹೊಸದಾಗುತ್ತೆ. ಪಾಲಿಶ್ ಮಾಡಿಲ್ಲ ಇನ್ನ ಇದು.
ಇನ್ನು ವರ್ಕ್ ಐತಿ ಇದ್ರಲ್ಲಿ ಇನ್ನ. ಇದು ಪಂಚಪಕ್ಷಿ ಆಂಜನೇಯ ಅಂತ ಹೇಳಿ. ಪಂಚಪಕ್ಷ ಆಂಜನೇಯ ಅಂದ್ರೆ ಏನಿದೆ? ಅಲ್ಲಿ ಅದೊಂದು ಇತಿಹಾಸ ಐತ್ರಿ ಪಂಚಪಕ್ಷ ಆಂಜನೇಯದು. ಒಂದು ಇದ್ರಾಗ ಭಾರತ ದೇಶದಾಗ ಎರಡೇ ತಲೆ ಐತ್ರಿ. ಒಂದ್ ಪೂರಿ ಜಗನ್ನಾಥಾಗ ಒಂದು, ಇನ್ನೊಂದು ಬಿಟ್ರೆ ತಾವರಿಯರ ಹತ್ರ ಪುರ ಅಂತ ಬರುತ್ರಿ. ಅಲ್ಲಿ ಗಂಗನಾಳ ಸಂಗನಾಳ ತಕ, ಅಲ್ಲಿ ಗಂಗನಾಳ ಎಂಬ ಗ್ರಾಮದಲ್ಲಿ ಪಂಚಪಕ್ಷಿ ಆಂಜನೇಯ ಅಂತೇಳಿ. ಅದು ಈ ಮೂರ್ತಿ ಮಾಡ್ಬೇಕಂದ್ರೆ ಪ್ರತಿಯೊಂದು ಒಂದ್ ಏಟ್ ಹೊಡಿಬೇಕಂತಂದ್ರು ಅದು ಗಳಿಗೆ ಮುಹೂರ್ತ ನೋಡಿಬಿಟ್ಟು ಕೆಲಸ ಮಾಡ್ಯಾರಂತ. ನಾನು ಮಾಡ್ಬೇಕಂದ್ರು ಅವ್ರು ಫೋನ್ ಹಚ್ಚಿ ಹೇಳಿದ್ರು, ಈ ಮೂಮೆಂಟ್ ನ ಕೆಲಸ ಮಾಡು, ಇಲ್ಲಿಗೆ ಸ್ಟಾಪ್ ಮಾಡಿಬಿಡು ಅಂತ ಹೇಳಿದ್ರು. ಈ ಮುಹೂರ್ತ ನೋಡಿ ಕೆಲಸ ಮಾಡಿ ಮುಗಿಸಿದೀನಿ. ಈಗ ಅವ್ರು ಒಯ್ಬೇಕಂದ್ರು ಮುಹೂರ್ತ ನೋಡ್ಬಿಟ್ಟೆ ಒಯ್ತಾರಂತ. ಸೊ ಹಂಗಾಗಿದ್ದು ನೀನ್ ಅಂಗಡಿಯಲ್ಲಿ ಹಿಂಗೆ ಇಟ್ಟಿರೋದನ್ನ ಅವ್ರು ಮುಹೂರ್ತ ನೋಡಿ ಹೇಳ್ತಾರ. ಮುಹೂರ್ತ ನೋಡೇ ಮಾಡ್ತೀವಿ ನಾವು. ಕೆಲಸ ಮಾಡ್ಬೇಕಂದ್ರು ನಾವು ಬೆಳಿಗ್ಗೆ ಎದ್ದು ಮಡಿಲಿ ಕೆಲಸ ಮಾಡೋದು. ಅಲ್ಲಿ ಇಲ್ಲಿ ಹೊರಗಡೆ ಅಡ್ಡಾಡಿ ಬಂದ್ವಪ್ಪ ಅಂದ್ರೆ ಮತ್ತೆ ಕೆಲಸ ಕೊಡಲ್ಲ ಅವ್ರು. ಮತ್ತೆ ಮಾರನೇ ದಿವಸ ಕೆಲಸ ಮಾಡೋದು. ಏನೋ ಒಂದ್ ಕೆಲಸ ಹಿಡಿದಿದೀವಪ್ಪ ಅಂತಂದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದ್ 15 ದಿವಸ ಟೈಮ್ ಹಿಡಿತೀವಿ ನಾವು. ಒಂದ್ ಕೆಲಸ ಮಾಡಿ ಕೊಡ್ಬೇಕು ಕಸ್ಟಮರ್ಗೆ ಅಂದ್ರೆ 15 ದಿವಸ ಟೈಮ್ ಹಿಡಿತೀವಿ. ಪಂಚಪಕ್ಷ ಆಂಜನೇಯ ಅಂದ್ರೆ ಒಂದು ವೃತ್ತ ಇದೆಯಲ್ಲ, ಇವೇ ಪಂಚಪಕ್ಷಿಗಳು. ಇದು ಗೂಗಿ, ಇದು ಕಾಗಿ, ಇದು ಕೋಳಿ, ಇದು ನವಿಲು, ಇದು ಗರುಡ. ಪಂಚಪಕ್ಷ ಆಂಜನೇಯ. ಪಂಚಪಕ್ಷ ಆಂಜನೇಯ. ಅದೇ ಇದ್ರದ್ದು ಇದು ಮೊಹರಂ ಅಂತ ಪಿರ್ಲ್ ದೇವ್ರ ಅಂತಾರಲ್ರಿ, ಮೊಹರಂನ ಮಾಡ್ತಾರ್ರಿ. ಇದು ಬಂದ್ಬಿಟ್ಟು ಇದು ಧಾರವಾಡದ್ದು. ಧಾರವಾಡದಿಂದಾನು ಕಸ್ಟಮರ್ ಬರ್ತಾರ ನಮ್ಮ ಹತ್ರ. ಹೋದ ವರ್ಷ ಅಲ್ಲಿಂದಾನು ಬರ್ತಾರೆ ಕಸ್ಟಮರ್. ಧಾರವಾಡ, ಆಮೇಲೆ ಅಗರಿ ಬೊಮ್ಮನಹಳ್ಳಿ, ಆ ಕಡೆಯಿಂದಾನು ಕಸ್ಟಮರ್ ಬರ್ತಾರೆ. ಹೋದ ವರ್ಷ ಒಂದ್ 20 ದೇವ್ರು ಮಾಡಿಕೊಟ್ಟ ಹೊಸವು. ಚೆನ್ನಾಗಿದೆಪ್ಪ ಅಂತೇಳಿ ಮತ್ತೆ ಈ ವರ್ಷನು ದೇವ್ರು ತಂದು ಕೊಟ್ಟಿದ್ದಾರೆ. ಇದನ್ನು ಹೊಸ ದೇವ್ರು ಮಾಡ್ಕೊಡ್ಬೇಕು. ಹಳೆ ದೇವ್ರು ತಂದು ಕೊಟ್ಟಾರ, ಇದನ್ನು ಹೊಸದು ಮಾಡ್ಕೊಡ್ಬೇಕು. ಅದಾದ್ಮೇಲೆ ಇದು ಬಸವಣ್ಣ ಮಾಡ್ಬೇಕ್ರಿ, ಹಿತ್ತಾಳಿದು. ಅಲ್ಲಿ ಏನು ಮೂರ್ತಿನೇ ಇಲ್ಲಪ್ಪ ಅಂತಂದ್ರೆ, ಅಲ್ಲಿ ಮೂರ್ತಿ ಇಲ್ಲ ಅಂತಂದ್ರೆ ಅದೇ ತರ ಒಂದು ಬಸವಣ್ಣನ ಡೆಮೋ ಮಾಡ್ಕೋಬೇಕು. ಡೆಮೋ ಮಾಡ್ಕೋಬೇಕು. ಇದ್ರ ಮೇಲೆ ಮ್ಯಾಣ ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದೆ ಮ್ಯಾಣ ಒತ್ತದ ಹೆಂಗಂತ. ಇದಕ್ಕೆಲ್ಲ ಮ್ಯಾಣ ಒತ್ತಬೇಕು. ಒತ್ತಿ 2 ಪೀಸ್ ಮಾಡ್ಕೊಂಡು ಅದನ್ನು ಹಿತ್ತಾಳೆ ಮಾಡಂದ್ರೆ ಹಿತ್ತಾಳೆಗೆ, ಬೆಳ್ಳಿ ಮಾಡಂದ್ರೆ ಬೆಳ್ಳಿ, ಅದನ್ನೆಲ್ಲ ಇಳಿಸ್ಕೊಂಡು ಆಮೇಲೆ ಅರಗ ಹಾಕೊಂಡು ಮತ್ತೆ ಡಿಸೈನ್ ಹೊಡ್ಕೊಂಡು ಫಿನಿಶಿಂಗ್ ಪಾಲಿಶ್ ಮಾಡ್ಬಿಟ್ಟು ಅಲ್ಲೋಗಿ ದೇವಸ್ಥಾನ ಕರೆಕ್ಟಾಗಿ ಕೂಡ್ಸೋದು. ಇದು ಒಂದ್ ಟೈಪ್. ಮೂರ್ತಿ ಇಲ್ಲ ಅಂತಂದ್ರೆ ಅಲ್ಲಿ ಏನು ಇಲ್ಲಪ್ಪ ಅಂತಂದ್ರೆ ನಾವು ಅದೇ ತರ ಮೂರ್ತಿ ಫೋಟೋ ತೋರಿಸಿದ್ರೆ ಅದೇ ಟೈಪ್ ನಾವು ಮೂರ್ತಿ ಮಾಡ್ಕೊಂಡು ನಾವು ರೆಡಿ ಮಾಡ್ಬೇಕು. ಅಲ್ಲಿ ಮೂರ್ತಿ ಐತಪ್ಪ ಅಂದ್ರೆ ಅದಕ್ಕೆ ಹೋಗಿ ಮ್ಯಾಣ ಹೋಗ್ತದ ಅಷ್ಟೇ ಕೆಲಸ. ಈಸಿ ಕೆಲಸ. ಅಲ್ಲಿ ಏನು ಇಲ್ಲಪ್ಪ ಅಂತಂದ್ರೆ ನಾವು ರೆಡಿ ಮಾಡ್ಕೋಬೇಕು ಆ ಟೈಪ್. ಇದು ನೀಲಕಂಠೇಶ್ವರದ ಅಂತ ಹೇಳ್ರಿ, ಒಂದು ಹೊಸದು ಮೂರ್ತಿ ಮಾಡಿಕೊಟ್ಟೆ ಆಲ್ರೆಡಿ. ಅದು ದೇವಸ್ಥಾನದಲ್ಲಿ ಹಂಗೆ ಉಳಿದಿತ್ತು. ಅದು ಇದನ್ನ ಸ್ವಲ್ಪ ಪಾಲಿಶ್ ಮಾಡಿ ಸ್ವಲ್ಪ ಇದು ಮಾಡಿ ಕೊಡಂತ ಕೊಟ್ಟಿದ್ರು. ಅದು ಅಲ್ಲೇ ಹಂಗೆ ಬಿಟ್ಟಿದ್ದೀನಿ, ತಗೊಂಡೋಗಿಲ್ಲ ಅವರು. ನಿಮ್ಗೆಲ್ಲ ನೀವು ಇಷ್ಟು ಕೆಲಸ ಮಾಡೋದು, ನಿಮ್ದು ಈ ತರ ನಿಮ್ದು ಜೀವನ ವೃತ್ತಿಯನ್ನ ನೀವು ತೋರಿಸ್ಕೊಟ್ರಿ. ಇದ್ರ ಬಗ್ಗೆ ನಿಮ್ದು ಒಂದು ಅಭಿಪ್ರಾಯ ಅಂತ ಏನಂದ್ರೆ, ನಾವು ಈ ತರ ಎಲ್ಲ ದೇವ್ರು ಸಾಮಾನುಗಳು ಎಲ್ಲಾ ರೆಡಿ ಮಾಡ್ತೀವಿ. ಎಲ್ಲ ನಮ್ ಸ್ವಂತ ನಮ್ ಕೈ ಮೇಲೆ ಎಲ್ಲ ಮಾಡ್ತಕ್ಕಂಥ ಎಲ್ಲರ ದೇವರ ಒಂದು ಆಶೀರ್ವಾದ ನಮ್ಗೆ. ನಿಮ್ಗೂ ಯಾವುದೇ ರೀತಿಯ ದೇವಸ್ಥಾನ ಐಟಮ್ಸ್ ಗಳು ಬೇಕಾಗಿದ್ರೆ ನಿಮಗೆ ಎಲ್ಲಾ ರೀತಿಯ ಪಂಚಲೋಹದ ಐಟಮ್ಸ್ ಗಳು, ಬೆಳ್ಳಿಯ ಐಟಮ್ಸ್ ಗಳು, ಕವಚಗಳು ಎಲ್ಲವೂ ನಾವು ಬೇಕಾದ್ರೆ ಕಡಿಮೆ ಬೆಲೆಯಲ್ಲಿ ಚೆನ್ನಾಗಿ ಶಾಸ್ತ್ರೀಯವಾಗಿ ಮಾಡಿಕೊಡ್ತೀವಿ. ನಿಮ್ಗೆ ನಮ್ಮ ಕಾಂಟ್ಯಾಕ್ಟ್ ಬೇಕಪ್ಪ ಅಂತಂದ್ರೆ ಇಲ್ಲಿ ವಿಡಿಯೋ ನೋಡ್ತಾ ಇದೀರಲ್ಲ, ವಿಡಿಯೋ ಕೆಳಗಡೆ ಒಂದು ನನ್ನ ಮೊಬೈಲ್ ನಂಬರ್ ಇರುತ್ತೆ, ಅಡ್ರೆಸ್ ಎಲ್ಲ ಇರುತ್ತೆ. ಬೇಕಾದ್ರೆ ಆ ನಂಬರ್ಗೆ ಕರೆ ಮಾಡಿ. ಈ ಮಸ್ಕಿಯಲ್ಲಿ ದೈವದಕಟ್ಟೆ ಹತ್ರ ಇಲ್ಲೇ ಶಾಪ್ ಇದೆ. ಬೇಕಾದ್ರೆ ನಾ ಅಂಗಡಿ ಕ್ಲೋಸ್ ಇತ್ತಂದ್ರೆ ಯಾರಿಗಾದ್ರೂ ನಂಬರ್ ಇರುತ್ತೆ, ಅಲ್ಲಿ ಕಾಲ್ ಮಾಡಿ. ಬೇಕಾದ್ರೆ ನಾನು ಬರ್ತೀನಿ, ಬೇಕಾದ್ರೆ ಮಾಡಿಕೊಟ್ಟು ಕಡಿಮೆ. ಓಕೆ ಶಿವಣ್ಣವರೇ, ಧನ್ಯವಾದಗಳು. ನಿಮ್ಮ ಈ ಕಿರುಪರಿಚಯ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು.